ಮಗು ಎದ್ದು ಬಿಡತ್ತೆ. ಅಯ್ಯೋ, ವಿಶಾಲ್ ಇಷ್ಟ್ ಚೆನ್ನಾಗ್ ಹಾಡ್ತಿದ್ರೆ ಅದನ್ನ ಹೊಗಳ್ದೇ ಇರೋಕ್ಕಾಗತ್ತಾ ಚಿಕ್ಕಪ್ಪ? ಥ್ಯಾಂಕ್ಸ್ ಅದಕ್ಕೆ. ಏನಕ್ಕ, ನೀವಿನ್ನೂ ಮಲ್ಕೊಂಡಿಲ್ವಾ? ನನ್ ಕಳ್ಳ ಗಂಡ ಮತ್ತೆ ಅತ್ತೆ ಕಾಣಿಸ್ತಿಲ್ಲ. ಕಳೆದೋಗಿದಾರೆ ನಮ್ಮ. ಯಾಕೆ ಮಾವ, ಅವ್ರೇನಾದ್ರು ಚಿಕ್ಕ ಮಕ್ಕಳ ತಪ್ಪಿಸ್ಕೊಂಡು ಹೋಗಕ್ಕೆ? ಗಾಯತ್ರಿ ಪಾಪು, ಗಾಯತ್ರಿ ಅಕ್ಕನ್ ಪುನರ್ಜನ್ಮ ರೂಪ ಅಂತ ಗೊತ್ತಾದ ಮೇಲೆ ಯಾರಿಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಂತೋಷನೇ ಅಂತದ್ದು. ವಿಕ್ರಾಂತ್ ಅವರು ಸುಮನ ಕೂಡ ಕಾಣಿಸ್ತಿಲ್ವಲ್ಲ? ಯಾರು ಊಹೆ ಮಾಡದೇ ಇರೋ ವಿಷಯ ಅಲ್ವಾ, ಎಲ್ರೂ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯತ್ತೆ. ಹೀಗೆಲ್ರೂ ಒಟ್ಟಿಗೆ ಖುಷಿಯಾಗಿದ್ದು ಎಷ್ಟ್ ದಿನ ಆಗಿತ್ತಲ್ವಾ ಅಕ್ಕ? ಹೌದು ನೈನಿ, ಆದ್ರೆ ಈ ತರ ಹ್ಯಾಪಿ ಮೊಮೆಂಟ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ ಮನೆಯವ್ರು ಯಾರೂ ಒಟ್ಟಿಗೆ ಇರೋದಿಲ್ಲ. ನಾಳೆ ಬೆಳಗ್ಗೆ ಎಲ್ಲರೂ ಸೇರಿ ಮಾತಾಡ್ಕೊಳ್ಳೋಣ ಅದಕ್ಕೆ. ಪಾರ್ಟಿ ಇಟ್ಕೊಳ್ಳೋದ ವಿಶಾಲ? ಹಾಗೆ ಆಗ್ಲಿ ಮಾವ, ಅತ್ತಿಗೂ ಬರಕ್ ಹೇಳ್ಬಿಡಿ. ಬೇಡಪ್ಪ, ನಿಮ್ ಅತ್ತೆ ಬಂದ್ರೆ ನನ್ ಪ್ರಾಣ ಹಿಂಡಾಕ್ಬಿಡ್ತಾಳೋ. ನಾವ್ ಎಂಜಾಯ್ ಮಾಡದ್ಮೇಲೆ ಬೇಕಾದ್ರೆ ಕರೆಯೋಣ. ಎಂಥ ಸ್ವಾರ್ಥ ಚಿಕ್ಕಪ್ಪ ನಿಮ್ದು. ಸಿನಿಮಾ ಲೈಟ್ ಹೌಸ್ ಇಲ್ಲಿಗೆ ಬರ್ಲೇಬೇಕು ಅಂತ ನಿಂಗೆ ಆಸೆ ಇದ್ರೆ ಬೆಳಗಾಗೋಷ್ಟರಲ್ಲಿ ಮನೇಲಿರೋ ಹಾಗೆ ಮಾಡ್ತೀನಿ. ಆಹಾ, ಬೇಡ ಬಿಡಿ, ನಾವೆಲ್ಲ ಲೇಡೀಸು ಇನ್ನೊಂದ್ ದಿವಸ ಪಾರ್ಟಿ ಮಾಡ್ಕೋತೀವಿ ಬಿಡಿ. ಗಾಯತ್ರಿ ಅಮ್ಮವರು ಚಿಕ್ಕ ಮಗುವಾಗಿ ನಮ್ಮ ಮುಂದೆನೆ ಆಡ್ಕೊಂಡು ಏನು ಗೊತ್ತಿಲ್ದಿರೋ ಹಾಗೆ ಇದ್ರು ಅನ್ಸುತ್ತೆ. ನಮ್ಮಮ್ಮ ಇಂಥ ಸಂಭ್ರಮಕ್ಕೆಲ್ಲ ಅಡ್ಡಿ ಮಾಡೋದಿಲ್ಲ ನೈನಿ. ಪಾಪ ಮಲಗಿದೆ ಅನ್ಸತ್ತೆ ವಿಶಾಲ, ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸಿ. ಹಾಗೆ ನೈನಿ ಎತ್ಕೊಂಡು ಹೋಗು. ನೀವ್ ಮಾತಾಡ್ತೀರಿ, ನಾನು ಈಗ್ಲೇ ಬಂದೆ.